ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಅಂಡ್ ಲೇಸರ್ ಸರ್ಜನ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPHP ಕಾಲೋನಿ, ಕೂಕಟ್ಪಲ್ಲಿ. ಇತ್ತೀಚೆಗೆ ಗಮನಿಸಿದರೆ ಪುರುಷರಲ್ಲಿ ಕಂಡುಬರೋ ಮೇನ್ ಇಶ್ಯೂ ಏನಂದರೆ ಅಂಗದ ಮುಂದೆ ಇರೋ ಚರ್ಮ ಒಂದು ಇಶ್ಯೂ ಅನ್ನೋದು. ಅಂದರೆ ಮುಖ್ಯವಾಗಿ ಇದಕ್ಕಿರೋ ಕೆಲವು ಕಾರಣಗಳನ್ನು ಇವತ್ತು ತಿಳ್ಕೊಳ್ಳೋಣ. ಫೈಮೋಸಿಸ್ ಅಂತೀವಿ ಇದನ್ನು. ಅಂದರೆ ಅಂಗದ ಮುಂದೆ ಇರುವ ಚರ್ಮ ಏನಾದರೂ ಮೂವ್ ಆಗದೆ ಇದ್ರೆ, ಸ್ಟ್ರಕ್ ಆಗ್ತಿದ್ರೆ ಅದನ್ನೇ ನಾವು ಫೈಮೋಸಿಸ್ ಅಂತ ಕರಿತೀವಿ. ಇದಕ್ಕೆ ನಾವು ಫೈಮೋಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಅಸಲಿಗೆ ಫೈಮೋಸಿಸ್ಗೆ ಕಾರಣ ಏನು, ಇದರ ಸಿಂಪ್ಟಮ್ಸ್ ಹೇಗಿರುತ್ತೆ, ಅದಕ್ಕೆ ಯಾವ ಥರ ಲೇಟೆಸ್ಟ್ ಚಿಕಿತ್ಸೆ ಅವೈಲೇಬಲ್ ಇದೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಈ ಫೈಮೋಸಿಸ್ ಅಂದರೆ ಏನು ಅಂದರೆ ಅಂಗದ ಮುಂದೆ ಇರುವ ಚರ್ಮ ಏನಿದೆ ಅದು ಯೂಶಲ್ ಆಗಿ ಫ್ರೀಯಾಗಿ ಮೂವ್ ಆಗ್ತಾ ಇರಬೇಕು. ಬಟ್ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಸ್ವಲ್ಪ ಟೈಟ್ ಆಗಿ ಮೂವ್ ಆಗುತ್ತೆ. ಕೆಲವರಿಗೆ ಅಸಲಿಗೆ ಮೂವೇ ಆಗಲ್ಲ. ಕೆಲವರಿಗೆ ಪಿನ್ ಪಾಯಿಂಟ್ ರೀತಿಯಾದ ಚಿಕ್ಕ ಹೋಲ್ ಮಾತ್ರನೇ ಕಾಣಿಸ್ತಿರುತ್ತೆ ಒಳಗೆ. ಅಸಲಿಗೆ ಹಿಂದಕ್ಕೆ ಹೋಗೋದೇ ಇಲ್ಲ, ಪೂರ್ತಿ ಟೈಟ್ ಆಗಿ ಒಂಥರ ಕಂಪ್ಲೀಟ್ ಆಗಿ ಮುಚ್ಚಿ ಹೋಗಿರುತ್ತೆ. ಕೆಲವರಿಗೆ ಚರ್ಮ ಅಂಟ್ಕೊಂಡಿರುತ್ತೆ. ಇನ್ನು ಕೆಲವರಿಗೆ ಶುಗರ್ ಇರೋ ಪೇಷಂಟ್ಗಾದ್ರೆ ಪೂರ್ತಿ ಲೋಳೆ ಥರ ಬರ್ತಿರುತ್ತೆ, ಕೆಂಪಗಾಗೋಗೋದು, ಅಷ್ಟೇ ಅಲ್ಲದೆ ಸಿಕ್ಕಾಕೊಳ್ಳೋದು. ಇವೆಲ್ಲ ಕಾರಣಗಳನ್ನು ನಾವು ಫೈಮೋಸಿಸ್ ಅಂತ ಕರಿತೀವಿ. ಅಂದರೆ ಅಂಗದ ಮುಂದೆ ಇರೋ ಚರ್ಮ ಏನಿದೆ ಅದು ಫ್ರೀಯಾಗಿ ಮೂವ್ ಆಗ್ತಾ ಇರಬೇಕು, ಅದನ್ನು ನಾರ್ಮಲ್ ಅಂತೀವಿ. ಹಾಗೆ ಯಾವಾಗ ಅಬ್ನಾರ್ಮಲ್ ಆಗಿ ಅಂಗದ ಮೇಲಿರುವ ಚರ್ಮ ಏನಿದೆ ಅದನ್ನು ಮೂವ್ ಆಗ್ತಿಲ್ವೋ ಅದನ್ನೇ ನಾವು ಅಬ್ನಾರ್ಮಲಿಟಿ ಅಂತ ಕರಿತೀವಿ, ಫೈಮೋಸಿಸ್ ಅಂತೀವಿ. ಈ ಫೈಮೋಸಿಸ್ಗೆ ಮುಖ್ಯ ಕಾರಣಗಳೇನು ಅಂತ ನೋಡೋದಾದರೆ ಡಯಾಬಿಟಿಸ್ ಇರೋರಿಗೆ ಈ ಚರ್ಮದ ಒಂದು ಕ್ವಾಲಿಟಿ ಹೋಗೋದ್ರಿಂದ ಚರ್ಮ ಅನ್ನೋದು ಮಂದ ಆಗಿ ಬದಲಾಗೋದು ಆಗಿರ್ಬೋದು, ಇಲ್ಲಾಂದರೆ ಕಲರ್ ಬದಲಾಗೋದು, ಇಲ್ಲಾಂದರೆ ಒಣಗೋದು, ಕೆಂಪಗಾಗೋದು, ಈ ಥರ ಕ್ರ್ಯಾಕ್ಸ್ ಬಲವಂತವಾಗಿ ಎಳೆಯೋದ್ರಿಂದ ಆಗೋದು, ಈ ಥರದ್ದೆಲ್ಲ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಸೆಕೆಂಡ್ ಮುಖ್ಯ ಕಾರಣ ಏನಂದರೆ ಬೈ ಬರ್ತ್ನಿಂದಾನೆ. ನಾವು ಚಿಕ್ಕವರಿದ್ದಾಗಲೇ ಸ್ನಾನ ಮಾಡಿಸುವಾಗ ಹಿಂದೆ ಕೆಳದು ಪ್ರಾಕ್ಟೀಸ್ ಮಾಡಿಸಿ ಸ್ನಾನ ಮಾಡಿಸ್ಬೇಕು. ಇದರಿಂದ ಏನಾಗುತ್ತೆ ಅಂದರೆ ಅಂಟಿರೋ ಚರ್ಮ ಏನಾಗುತ್ತೆ ಅಂದರೆ ಆ ಅಂಟು ತಾನಾಗೆ ಹುಟ್ಟಿನಿಂದ ಬಂದಿರುತ್ತೆ. ಈ ಅಂಟು ಬ್ರೇಕ್ ಆಗುತ್ತೆ. ನಾವು ಯಾವಾಗ ಸ್ನಾನ ಮಾಡಿಸುವಾಗ ಬ್ರೇಕ್ ಆಗುತ್ತೆ. ನಾವು ಈ ವಿಧಾನವಾಗಿ ಯಾವಾಗ ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ 5 ಇಯರ್ಸ್ವರೆಗೂ ಮಾಮೂಲಿಯಾಗಿ ಯೂಶಲ್ ಆಗಿ ಅದನ್ನು ನಾರ್ಮಲ್ ಅಂತೀವಿ, ಫಿಸಿಯೋಲಜಿಕಲ್ ಫೈಮೋಸಿಸ್ ಅಂತೀವಿ. ಆ್ಯಂಡ್ 5 ಇಯರ್ಸ್ ದಾಟಿದ ಮಕ್ಕಳಲ್ಲಿ ಚರ್ಮ ಹಿಂದಕ್ಕೆ ಹೋಗ್ತಿಲ್ಲ ಅಂತ ಅಂದರೆ ಪ್ಯಾಥಾಲಜಿಕಲ್ ಫೈಮೋಸಿಸ್ ಅಂತ ಕರಿತೀವಿ. ಅಂದರೆ ಅದನ್ನು ಒಂದು ಡಿಸೀಸ್ನಿಂದ, ಅಂದರೆ ಅಂಟಿರೋದು ಹೋಗದಿರೋದನ್ನು ಫೈಮೋಸಿಸ್ ಬಂದಿದೆ ಅಂತ ಅರ್ಥ. ಯೂಶಲ್ ಆಗಿ ನಾವು ನೋಡೋದಾದರೆ ಇದು ಅಂಗ. ಈ ಅಂಗದ ಮುಂದೆ ಇರುವ ಭಾಗವನ್ನು ನಾವು ಗ್ಲ್ಯಾನ್ಸ್ ಅಂತ ಕರಿತೀವಿ. ಈ ಮೇಲೆ ಈ ಚರ್ಮ ಹೀಗೆ ಸ್ಟ್ರೈಟ್ ಆಗಿರುತ್ತೆ, ಕೆಳಗಿರೋ ಚರ್ಮ ಮಾತ್ರ ಇಲ್ಲಿ ಅಟ್ಯಾಚ್ ಆಗಿ ಈ ರೀತಿಯಾಗಿರುತ್ತೆ. ಈ ಅಟ್ಯಾಚ್ಮೆಂಟ್ನೇ ನಾವು ಫ್ರೆನ್ಯುಲಮ್ ಅಂತ ಕರಿತೀವಿ. ಫ್ರೆನ್ಯುಲಮ್ ಇದೊಂದು ಅಟ್ಯಾಚ್ಮೆಂಟು. ಸೊ ಇಲ್ಲಿರೋ ಅಂಗದ ಮುಂದೆ ಇರುವ ಚರ್ಮ ಫ್ರೀಯಾಗಿ ಮೂವ್ ಆಗ್ತಾ ಇರಬೇಕು ಅಂದರೆ ಇದಕ್ಕಿಂತ ಬ್ಯಾಕ್ ಸೈಡ್ ಫ್ರೀಯಾಗಿ ಬರಬೇಕು. ಹಾಗೆ ಫ್ರೀಯಾಗಿ ಬರಲಿಲ್ಲ, ಕೆಲವ್ರಿಗೆ ಇಲ್ಲಿವರೆಗೂ ಮಾತ್ರ ಬರುತ್ತೆ, ಹಿಂದೆ ಕೇಳಿದ್ರೆ ಇಲ್ಲಿವರೆಗೆ ಬರುತ್ತೆ, ಕೆಲವ್ರಿಗೆ ಇಲ್ಲಿವರೆಗೂ ಬರುತ್ತೆ ಫ್ರೀಯಾಗಿ, ಇನ್ನು ಕೆಲವ್ರಿಗೆ ಇಲ್ಲಿಗೆ ಬಂದು ಸ್ಟಕ್ ಆಗುತ್ತೆ, ಹಾರ್ಡ್ ಆಗುತ್ತೆ. ಇನ್ನು ಕೆಲವ್ರಿಗೆ ನೋಡೋದಾದ್ರೆ ಈ ಚರ್ಮ ಕಂಪ್ಲೀಟಾಗಿ ಇಲ್ಲಿಗೆ ಬಂದು ಕ್ಲೋಸ್ ಆಗಿ ಚಿಕ್ಕ ಪಾಯಿಂಟ್ ಮಾತ್ರನೇ ಉಳಿದಿರುತ್ತೆ, ಇದರಲ್ಲಿ ಮೂತ್ರ ಬರ್ತಿರುತ್ತೆ. ಇಂಥವ್ರಿಗೆ ಇಲ್ಲಿ ಉಬ್ಬೋದು ಕೂಡ ಆಗ್ತಿರುತ್ತೆ. ಒಂದೊಂದು ಸಾರಿ ಮೂತ್ರ ಇದರಲ್ಲಿ ತುಂಬ ಹೋಗಿ ಉಬ್ಬಿ ಮೆಲ್ಲಗೆ ಒಂದೊಂದು ಡ್ರಾಪ್ ಬೈ ಡ್ರಾಪ್ ಸೋರೋದು ಕೂಡ ಆಗ್ತಿರುತ್ತೆ. ಇಲ್ಲಾಂದರೆ ಇದನ್ನು ಗಟ್ಟಿಯಾಗಿ ಪ್ರೆಸ್ ಮಾಡಿದರೆ ಮಾತ್ರ ಮೂತ್ರ ಬರ್ತಿರುತ್ತೆ. ಈ ಥರದ್ದೆಲ್ಲ ಲಕ್ಷಣ ನೋಡ್ತಿರ್ತೀವಿ, ಫೈಮೋಸಿಸ್ ಅಂತ ಕರಿತೀವಿ. ಈ ಪ್ರಾಬ್ಲಮ್ನೇ ನಾವು ಫೈಮೋಸಿಸ್ ಅಂತೀವಿ. ಈ ಫೈಮೋಸಿಸ್ಗೆ ಮುಖ್ಯ ಕಾರಣ ಡಯಾಬಿಟಿಸ್, ಫಸ್ಟ್ ರೀಸನ್ ಡಯಾಬಿಟಿಸ್. ಆದರೆ ಚಿಕ್ಕವರಿದ್ದಾಗ ನಾವು ಹೇಗಂದರೆ ಅಡೇಷನ್, ಅಂದರೆ ಈ ಚರ್ಮ ಅನ್ನೋದು ಅಂಟಿಕೊಳ್ಳುತ್ತೋ ಈ ಚರ್ಮದ ಒಂದು ಅಡೇಷನ್ನ ನಾವು ಬ್ರೇಕ್ ಮಾಡಬೇಕು. ಸ್ನಾನ ಮಾಡಿಸುವಾಗ ನಾವು ಬ್ರೇಕ್ ಮಾಡ್ತಾ ಹಿಂದಕ್ಕೆ ಮುಂದಕ್ಕೆ ಮಾಡ್ತಾ ಇರಬೇಕು, ಪ್ರಾಕ್ಟೀಸ್ ಮಾಡಬೇಕು. ಯಾವಾಗ ಪ್ರಾಕ್ಟೀಸ್ ಮಾಡಲ್ವೋ ಆ ಚರ್ಮ ಹಾಗೆ ಅಂಟಿಕೊಳ್ಳುತ್ತೆ. ಫ್ಯೂಚರ್ನಲ್ಲಿ ಟೀನೇಜ್ಗೆ ಬರೋ ಹೊತ್ತಿಗೆ ಹಿಂದಕ್ಕೆ ಬಂದಿರೋದು ಅಂಟಿಕೊಂಡು ಹಾಗೆ ಉಳಿಯೋದು, ಇಂಥದ್ದು ನಡೆಯುತ್ತೆ. ಸೊ ಇದಕ್ಕೆ ಲೇಟೆಸ್ಟ್ ಚಿಕಿತ್ಸೆ ಏನು ಅಂತ ನೋಡೋದಾದರೆ ಕನ್ವೆನ್ಷನಲ್ ಮೆಥಡ್, ಓಪನ್ ಮೆಥಡ್ ಅಂತೀವಿ. ಇದನ್ನು ಕಟ್ ಮಾಡಿ ಮಾಡ್ತಾರೆ. ಕುಯ್ದು ಹೊಲಿಗೆ ಹಾಕೋದ್ರಿಂದ 10 ರಿಂದ 15 ದಿನ ಬೆಡ್ ರೆಸ್ಟ್ ಇರಬೇಕಾಗುತ್ತೆ. ಡೈಲಿ ಡ್ರೆಸ್ಸಿಂಗ್ಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಹೈಜಿನ್ ಇರಲ್ಲ, ಹೈಜಿನ್ ಆಗಿ ಇಟ್ಕೊಳ್ಳಿಲ್ಲ ಅಂದರೆ ಹೊಲಿಗೆ ಮತ್ತೆ ಬಿಚ್ಚೋಗುತ್ತೆ. ಈ ಥರ ಆಗಿ ಸೆಕೆಂಡ್ರಿ ಫ್ಯೂಚರ್ ಕೂಡ ಅಗತ್ಯ ಬೀಳ್ಬೋದು. ಮೇನ್ ಇಂಪಾರ್ಟೆಂಟ್ ಏನಂದರೆ ಕಾಸ್ಮೆಟಿಕ್ ರಿಸಲ್ಟ್ಸ್ ಇರಲ್ಲ. ಬಟ್ ನಾವು ಮಾಡೋ ಲೇಟೆಸ್ಟ್ ಸರ್ಜರಿ ಏನಿದೆ, KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿ. ಈ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿಲಿ ಏನಾಗುತ್ತೆ ಅಂದರೆ ಇದನ್ನು ನಾವು ಒಂದು ರೀತಿ ಸಿಂಪಲ್ ಒಂದು ಇನ್ಸ್ಟ್ರೂಮೆಂಟ್ನಲ್ಲಿ ಮಾಡಬೇಕಾಗತ್ತೆ. ಇದರಲ್ಲಿ ಪಿನ್ಸ್ ಇರುತ್ತೆ ಆ್ಯಂಡ್ ಅದಕ್ಕೆ ಜೊತೆಯಾಗಿ ಒಂದು ಸಿಲಿಕಾನ್ ರಿಂಗ್ ಇರುತ್ತೆ. ಈ KSR ಅನ್ನೋ ಬ್ರ್ಯಾಂಡ್ ಅನ್ನೋ ಸ್ಟೇಪ್ಲರ್ನ ಮಾತ್ರವೇ ನಾವು ಯೂಸ್ ಮಾಡ್ತೀವಿ ಇಲ್ಲಿ. ಇದರಲ್ಲಿ ಬ್ರ್ಯಾಂಡಲ್ಲಿರೋ ಸ್ಪೆಷಾಲಿಟಿ ಏನಂದರೆ ಇದರಲ್ಲಿರೋ ಸಿಲಿಕಾನ್ ರಿಂಗ್ ತುಂಬ ತೆಳುವಾಗಿರುತ್ತೆ, ಒಂದು ಸ್ಕಿನ್ ರೀತಿಯಾಗೇ ಇರುತ್ತೆ, ಯಾವುದೇ ಥರ ಪೇಯ್ನ್ ಇರಲ್ಲ, 0 ಪೇಯ್ನ್ ಅಂತೀವಿ. ಅಷ್ಟೇ ಅಲ್ಲದೆ ಊತ ಅನ್ನೋದು ಬರಲ್ಲ, ಎಡಿಮಾ ಬರಲ್ಲ. ಇದು KSRನ ಒಂದು ವಿಶೇಷತೆ. ಸೊ ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ಈ ಚರ್ಮ ಏನು ಕಲ್ಪ್ರಿಟ್ ಆಗಿರುತ್ತೋ, ಈ ಚರ್ಮ ಏನು ಹಾಳಾಗಿರುತ್ತೆ ಇದನ್ನು ನಾವು ಇಲ್ಲಿವರೆಗೂ ತೆಗೆದು ಹಾಕ್ತೀವಿ. ಅಂದರೆ ಗ್ಲ್ಯಾನ್ಸ್ ಮೇಲೆ ಅರ್ಧಕ್ಕೆ ತೆಗೆದು ಹಾಕ್ತೀವಿ. ತೆಗೆಯೋದ್ರಿಂದ ಚರ್ಮ ಕಟ್ಟಾಗೋದ್ರಿಂದ ಅದು ಇಲ್ಲಿಗೆ ಬಂದು ನಿಲ್ಲುತ್ತೆ. ಸೊ ಇಲ್ಲಿ ಪಿನ್ಸ್ ಅನ್ನೋದು ನಮಗೆ ಕಾಣಿಸ್ತಾ ಇರುತ್ತೆ, ಇಲ್ಲಿ ಸಿಲಿಕಾನ್ ರಿಂಗ್ ಅನ್ನೋದಿರುತ್ತೆ. ಸೊ ಈ ಗ್ಲ್ಯಾನ್ಸ್ ಅನ್ನೋದು ಅಲ್ಟಿಮೇಟ್ ಆಗಿ ಹೊರಗುಳಿಯುತ್ತೆ. ಸೊ ಸರ್ಕಮ್ಸಿಷನಲ್ಲಿ ಒಂದು ಮೇಯ್ನ್ ಪ್ರಾಮುಖ್ಯತೆ ಏನಂದರೆ ಆ ಗ್ಲ್ಯಾನ್ಸ್ ಮೇಲೆ ಚರ್ಮ ಇರಬಾರ್ದು. ಚರ್ಮ ಇದ್ದರೆ ಮತ್ತೆ ಇದೇ ಇಶ್ಯೂ ಸ್ಟಾರ್ಟ್ ಆಗುತ್ತೆ.
ಸೊ ಗ್ಲ್ಯಾನ್ಸ್ ಮೇಲೆ ಚರ್ಮನ ತೆಗಿಬೇಕಾಗುತ್ತೆ. ಇದನ್ನೇ ನಾವು ಲೇಟೆಸ್ಟ್ ಆಗಿ ಸ್ಟೇಪ್ಲರ್ ಮೆಥಡ್ನಲ್ಲಿ ಮಾಡ್ತೀವಿ. ಇದು ಜಸ್ಟ್ 5 ಮಿನಿಟ್ಸ್ ಪ್ರೊಸೀಜರ್. ನಾವು ಹಾಫ್ ಅನ್ ಅವರ್ನಲ್ಲಿ ಪೇಷಂಟ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಯಾವುದೇ ಥರ ಬೆಡ್ ರೆಸ್ಟ್ ಇರಲ್ಲ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಕಾಸ್ಮೆಟಿಕ್ ಆಗಿ ನೋಡೋದಾದ್ರೆ 100ಗೆ 100% ಕಾಸ್ಮೆಟಿಕ್ ರಿಸಲ್ಟ್ಸ್ ಇರುತ್ತೆ. ಅಂಡ್ 0 ಪೇನ್ ಆಗಿರುತ್ತೆ. ಅಂಡ್ ಯಾವುದೇ ರೀತಿಯಾದ ಎಡಿಮಾ ಇರಲ್ಲ, ಯಾವುದೇ ತೊಂದರೆ ಇರಲ್ಲ. ಪೇಷಂಟ್ ಇಮಿಡಿಯೇಟ್ ಆಗಿ ಅವರವರ ಕೆಲಸಕ್ಕೆ ಹೋಗ್ಬೋದು, ಅವರವರ ಜಾಬ್ ಮಾಡ್ಕೋಬಹುದು. ಯಾವುದೇ ತರ ಬೆಡ್ ರೆಸ್ಟ್ ಇರಲ್ಲ, ಯಾವುದೇ ರೀತಿ ಪಥ್ಯ ಅವಶ್ಯಕತೆ ಇರಲ್ಲ, ತಿಂಡಿ ರಿಸ್ಟ್ರಿಕ್ಷನ್ಸ್ ಆರ್ ಫುಡ್ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಸೊ ಯಾರಿಗಾದ್ರೂ ಈ ಸಿಂಪ್ಟಮ್ಸ್, ನಾನು ಹೇಳಿದ ಸಿಂಪ್ಟಮ್ಸ್ ಏನಾದರೂ ಇದ್ರೆ ತಪ್ಪದೆ ನನ್ನ ಕನ್ಸಲ್ಟ್ ಮಾಡಿ. ನಾವು KSR ಸ್ಟೇಪ್ಲರ್ಸ್ ನಲ್ಲಿ ಸರ್ಕಮ್ಸಿಷನ್ ಮಾಡಿಸ್ಕೊಳ್ಳೋದ್ರಿಂದ ಈ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ಥ್ಯಾಂಕ್ ಯು ವೆರಿ ಮಚ್.